ಕರ್ನಾಟಕ ರಾಜಕಾರಣದ ಭೀಷ್ಮ ಹಿರಿಯ ಮುತ್ಸದಿ ದಿವಂಗತ ಬಿಬಿ ಶಿವಪ್ಪನವರಿಗೆ ನುಡಿನಮನ ಸಲ್ಲಿಸಲಾಯಿತು. ಶಿವಪ್ಪ ಅಭಿಮಾನಿ ಬಳಗದ ವತಿಯಿಂದ ಕೊಡಗು ಹಾಸನ ಗಡಿ ಯಸಳೂರು ಗ್ರಾಮದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ರಾಜ್ಯ ಮಾಜಿ ಸಚಿವ ಅಪ್ಪಚ್ಚು ರಂಜನ್ ಮಾತನಾಡಿ, ಶಿವಪ್ಪನವರು ಈ ನಾಡು ನುಡಿ ಕಂಡ ಶ್ರೇಷ್ಠ ರಾಜಕಾರಣಿ, ನಮ್ಮ ರಾಜಕೀಯ ಜೀವನದ ಮಾರ್ಗದರ್ಶಕರಾಗಿದ್ದರು ಎಂದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ವಿಧಾನಸಭಾ ಮಾಜಿ ಅಧ್ಯಕ್ಷ ಕೆಜಿ ಬೋಪಯ್ಯ ಮಾತನಾಡಿ, ಶಿವಪ್ಪನವರು ಅವರ ಸರಳ ನಡೆ ನುಡಿಗಳಿಂದಲೇ ಜನಸಾಮಾನ್ಯ ಹತ್ತಿರವಾಗಿದ್ದರು. ಶ್ರಮಜೀವಿಯಾಗಿದ್ದ ಅವರು ರಾಜ್ಯದಲ್ಲಿ ಬಿಜೆಪಿ ಅಸ್ತಿತ್ವ ಕಲ್ಪಿಸಿದವರು. ಇಂದು ರಾಜ್ಯದಲ್ಲಿ ಪಕ್ಷ ಬಲಿಷ್ಠವಾಗಿದ್ದರೆ ಅದಕ್ಕೆ ಶಿವಪ್ಪನವರು ಹಾಗೂ ಸುಶೀಲಮ್ಮನವರ ಕೊಡುಗೆ ಬಹಳಷ್ಟಿದೆ ಎಂದರು. ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಮಾತನಾಡಿದರು. ನುಡಿನಮನ ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾಜಿ ಶಾಸಕರುಗಳಾದ ಹುರುಡಿ ವಿಶ್ವನಾಥ್, ಕುಮಾರಸ್ವಾಮಿ, ಹಾಸನ ಜಿಲ್ಲಾ ಹಿರಿಯ ಬಿಜೆಪಿ ಮುಖಂಡ ರಾಮಚಂದ್ರೇಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸ್ಮರಣೆ ದಿನ ಇದೆ, 8ನೇ ವರ್ಷದಲ್ಲಿ ಬರಬೇಕು. ಕಾಕತಾಳೀಯ ಅಂತ ಕಾಣ್ತದೆ. ನಾನು ಮೊನ್ನೆ ನನ್ನ ಹಳೆಯ ಫೋಟೋಗಳನ್ನೆಲ್ಲವೂ ಕೂಡ ಹೊಡ್ಕೊಳ್ತಾ ಇದ್ದೆ, ಮೊಬೈಲಿಗೆ ಹಾಕೊಳ್ತಾ ಇದ್ದೆ. ಅದನ್ನೆಲ್ಲ ದಾಖಲೆ ಮಾಡಿ ಅಟ್ಲೀಸ್ಟ್ ಗ್ಯಾಲರಿ ಮಾಡೋಣ ಅಂತ ನಮ್ಮ ಮನೆಯಲ್ಲಿ ಗ್ಯಾಲರಿ ಮಾಡೋಣ. ಹೋರಾಟದ ದಿನಗಳಿಂದ ಎಲ್ಲವೂ ಗ್ಯಾಲರಿ ಮಾಡೋಣ. ಆಗ ಶಿವಪ್ಪನ ಮನೆಗೆ ಬಂದಿದ್ದೆ ನಾನು. ಸುಮಾರು 2 ಪುಣ್ಯ ಸ್ಮರಣೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಸ್ಥಳೀಯ ಶಾಸಕರಾದ ಸನ್ಮಾನ್ಯ ಸಿಮೆಂಟ್ ಮಂಜುವರೇ, ನಮ್ಮ ಮಾಜಿ ಸಚಿವರು, ಮಾಜಿ ಬೇಲೂರಿನ MLA ಆಗಿರುವಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರೇ, ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರಾಗಿ ಕಾರ್ಯ